3 ದಿವಸದ ಹಿಂದೆ ಪ್ರಮೋದಾದೇವಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಕರ್ನಾಟಕ ರಾಜ್ಯ ಸರ್ಕಾರ 1/7/2024ರಿಂದ ಜಾರಿಗೆ ಬರುವಂತೆ ಒಂದು ಗೆಜೆಟ್ ನೋಟಿಫಿಕೇಷನ್ ಏನಾಗಿದೆ, ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಅದು 1/7/2024ರಿಂದ ಜಾರಿಗೆ ಬರುವಂತೆ ಒಂದು ಗೆಜೆಟ್ ನೋಟಿಫಿಕೇಷನು ಪ್ಲಸ್ ಕೆಲವು ಗೈಡ್ಲೈನ್ಸ್ ಏನು ಹೊರಡಿಸಿದ್ದಾರೆ. ಅದರ ವಿಚಾರವಾಗಿ ಮೇಡಮ್ ಪ್ರಮೋದಾದೇವಿಯವರು, ನಮ್ಮದು ಅಬ್ಜೆಕ್ಷನ್ ಇದೆ, ಇದಕ್ಕೆ ಯಾವ ಕಾರಣಕ್ಕೂ ಪ್ರಾಧಿಕಾರ ನೀವು ಮಾಡಬಾರ್ದು, ನಮ್ಮ ಸುಭದ್ರನಲ್ಲೇ ಇರಬೇಕು, ನಮ್ಮ ಕಂಟ್ರೋಲಲ್ಲಿರಬೇಕು, ಇದೀಗ ನಮಗೆ ಸೇರಿದ್ದು ಅಂತ ಒಂದಷ್ಟು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿರುವಂಥ ವಿಚಾರ ನನ್ನ ಗಮನಕ್ಕೆ ಬಂತು, ನಮ್ಮ ಸರ್ಕಾರ ಗಮನದಲ್ಲಿ ಬಂದಿದೆ. ತದನಂತರ ಮೊನ್ನೆ ಎಲ್ಲ JDS ಮುಖಂಡರುಗಳು ಮತ್ತು BJP ಮುಖಂಡರುಗಳು ವಿಶ್ವನಾಥ್ ಆದಿಯಾಗಿ ಈ ಪ್ರಾಧಿಕಾರದ ಬಗ್ಗೆ ಕಮೆಂಟ್ಸ್ ಮಾಡಿರುವಂಥದ್ದು, ಭಾಳ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂಥದ್ದು ನಾವು ಕಂಡಿದ್ದೀವಿ. ಅದರಲ್ಲೂ ಭಾಳ ಪ್ರಮುಖವಾಗಿ ಪತ್ರಿಕಾಗೋಷ್ಠಿ ಮಾಡುವಂಥ ಒಂದು ಚಟವನ್ನು ಏನು ಇಟ್ಕೊಂಡಿದ್ದಾರೆ ಮಾನ್ಯ ವಿಶ್ವನಾಥ್ ಅವರು, ಯಾವಾಗಲೂ ಆಧಾರ ರಹಿತ ಆರೋಪಗಳನ್ನು ಬೇರೆಯವ್ರ ಮೇಲೆ ಮಾಡುವಂಥ ಒಂದು ಚಾಳಿಯನ್ನು ಬೆಳೆಸ್ಕೊಂಡ್ರು. ಅದು ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ವಿರುದ್ಧ ಆಧಾರವೇ ಇಲ್ಲದೇ ಯಾರೋ ಹೇಳ್ಕೊಟ್ಟಿದ್ದನ್ನ ಫೋನಲ್ಲಿ ಯಾರ ಹತ್ರನೋ ಮಾತಾಡೋದು, ಅವ್ರ ಹತ್ರ ಮಾಹಿತಿ ತಗೊಂಡು ಮಾಧ್ಯಮದ ಮುಂದೆ ಹೇಳುವಂಥ ಒಂದು ಚಾಳಿಯನ್ನು ಇಟ್ಕೊಂಡಿದ್ದಾರೆ. ಅವರು ಒಂದು ವಾಕ್ಯವನ್ನು ಬಳಸಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರಕ್ಕೆ ಬಂದ್ರೂ ರಾಜ ಮನೆತನದವ್ರನ್ನ ಕೆಣಕುವಂಥ ಕೆಲಸವನ್ನು ಮಾಡಿ ಅವ್ರಿಗೆ ಹಿಂಸೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ಒಂದು ವಾಕ್ಯವನ್ನು ಉಪಯೋಗಿಸಿರುವಂಥದ್ರ ವಿಚಾರದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವಿ ಹ್ಯಾವ್ ಸೀರಿಯಸ್ ಅಬ್ಜೆಕ್ಷನ್, ವಿ ಕಂಡೆಮ್. ಇಂಥ ಹೇಳಿಕೆಗಳನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಖಂಡಿಸ್ತೀವಿ. ವಿಶ್ವನಾಥ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ಒಂದಷ್ಟು ಮಾಹಿತಿನ ತಗೊಂಡು ಅಟ್ಲೀಸ್ಟ್ ಮಾಧ್ಯಮದವ್ರ ಹತ್ರ ಮಾಹಿತಿನ ಕೇಳಿ ಪಡೆದು ನಂತರ ಮಾತಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನಾವು ಅವರಿಗೆ ಎಚ್ಚರಿಕೆ ಮೂಲಕ ತಿಳಿ ಹೇಳುವಂಥದ್ದಕ್ಕೆ ಬಯಸ್ತೀವಿ. ಅರೆ ವಿಶ್ವನಾಥ್ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ. GT ದೇವೇಗೌಡರೇ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಇದು ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬಾರ್ದು ಅಂತ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀರಿ GT ದೇವೇಗೌಡರೇ. 2023ರಲ್ಲಿ 2022ರಲ್ಲಿ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ನೀವು ಮತ್ತು ಪ್ರತಾಪ್ ಸಿಂಹರವರು ಪ್ರಾಧಿಕಾರ ರಚನೆ ಆಗಬೇಕು ಅಂತ ಒತ್ತಾಯ ಮಾಡಿರುವಂಥದ್ದು, ಪತ್ರ ಕೊಟ್ಟಿರುವಂಥದ್ದು ದಾಖಲೆಗಳಿದ್ದಾವೆ ನಮ್ಮಲ್ಲಿ. ಚಾಮುಂಡಿ ಬೆಟ್ಟವನ್ನು ಉಳಿಸಬೇಕು, ಚಾಮುಂಡಿ ಬೆಟ್ಟದ ಅಧಿದೇವತೆಯನ್ನು ನಾವು ಸುರಕ್ಷಿತವಾಗಿ ಕಾಪಾಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಪ್ರತ್ಯೇಕವಾಗಿ ಪ್ರಾಧಿಕಾರ ರಚನೆ ಆಗಬೇಕು ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವೇ ಬರೆದಿರುವಂಥ ಪತ್ರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.